ಇವ್ರು ನಾನು ಜಯಪ್ರದ ಮನೆಯವ್ರು ಬಂದಿದ್ದೀನಿ. ಏನು ಅಂತಂದ್ರೆ ನನ್ಗೆ ಕಡಲೆಬೇಳೆ ವಡೆ ತುಂಬಾ ಖುಷಿ ಆಯ್ತು ಅದು ತಿನ್ಬಿಟ್ಟು. ಸೊ ತುಂಬಾ ಟೇಸ್ಟಿ ಆಗಿತ್ತು ರೀ. ನೀವು ಅವತ್ತು ಕಡಲೆಬೇಳೆ ವಡೆ ಮಾಡಿದ್ದು ವೀಕ್ಷಕರಿಗೂ ಎಲ್ಲರಿಗೂ ಇಷ್ಟ ಆಯ್ತು. ಅದು ಎಣ್ಣೆ ಇಲ್ದಂಗೆ ಅಲ್ವಾ? ಥ್ಯಾಂಕ್ ಯು. ನಾನು ಅದಕ್ಕೆ ಇವಾಗ ಅವ್ರ ಮನೆಗೆ ಮತ್ತೆ ಬಂದಿದ್ದೀನಿ ಕಡಲೆಬೇಳೆ ವಡೆ ಮಾಡ್ಕೊಡಿ ಅಂತ ಕೇಳಲಿಕ್ಕೆ. ಸೊ ಅದನ್ನ ಮಾಡ್ಕೊಡ್ತೀರಾ ನನ್ಗೆ ಕಡಲೆಬೇಳೆ ವಡೆನಾ? ನಿಮ್ಗೆ ಆಯಿಲ್ ಫ್ರೀ ವಡೆ ನನ್ಗೆ ಗೊತ್ತು ತುಂಬಾನೇ ಇಷ್ಟ ಅಂತ ವಡೆಗಳು. ಕಡಲೆಬೇಳೆ ವಡೆ ಮಾಡ್ಕೊಟ್ಟಿದ್ನಲ್ಲ, ಈ ಸತಿ ನಿಮ್ಗೆ ಉದ್ದಿನ ಬೇಳೆ ವಡೆ ಮಾಡ್ಕೊಡ್ತೀನಿ. ಉದ್ದಿನ ಬೇಳೆ ವಡೆನಾ? ಉದ್ನೊಡೆ ಅಂತೀವಲ್ಲ ಅದ? ಉದ್ದಿನ ವಡೆ ಡೀಪ್ ಫ್ರೈನೇ ಮಾಡ್ತಾರಲ್ವಾ ಅದು? ನಾನ್ ಡೀಪ್ ಫ್ರೈ ಮಾಡ್ದಂಗೆ. ಕಡ್ಲೆಬೇಳೆ ಅಂದ್ರೆ ಸ್ವಲ್ಪ ಹಾರ್ಡ್ ಇರುತ್ತೆ, ಗಟ್ಟಿ ಇರುತ್ತೆ. ಹೆಂಗೋ ಒಂದ್ ಮಾಡಿದ್ರಿ. ಉದ್ದಿನ ಬೇಳೆದ್ ಹೆಂಗ್ ಮಾಡ್ತೀರಾ? ಹೆಂಗೋ ಒಂದ್ ಮಾಡಿದ್ ಹೆಂಗಿತ್ತು ಟೇಸ್ಟ್? ತುಂಬಾ ಚೆನ್ನಾಗಿತ್ತಪ್ಪ. ನನ್ಗೆ ಅದಕ್ಕೆ ಅಲ್ವಾ ನಾನು ಮತ್ತೆ ಬಂದಿರೋದು. ಅಂದ್ರೆ ಎಣ್ಣೆ ಇಲ್ದಂಗೆನೆ ತುಂಬಾ ಸ್ನಾಕ್ಸ್ ತುಂಬಾ ಟೇಸ್ಟಿಯಾಗಿ ಮಾಡೋದ್ ಹೆಂಗೆ ಅಂತ ಇವ್ರಿಂದಾನೇ ಕಲ್ತ್ಕೋಬೇಕು. ನನ್ಗಂತೂ ತುಂಬಾ ಖುಷಿ ಆಯ್ತು, ಅದಕ್ಕೆ ನಾನ್ ಮತ್ತೆ ಬಂದಿದ್ದೀನಿ. ಓಕೆ, ಈಗ ಅದಕ್ಕೋಸ್ಕರ ನಿಮ್ಗೆ ಉದ್ದಿನ ವಡೆ ವಿತೌಟ್ ಆಯಿಲ್ ಮಾಡ್ಕೊಡ್ತೀನಿ. ಉದ್ದಿನ ಸೊ ಅದನ್ನು ಟ್ರೈ ಮಾಡ್ಬಿಡೋಣ. ಇದೇ ಎಕ್ಸ್ಪ್ರೆಷನ್ ಇತ್ತು ಕಡಲೆಬೇಳೆ ವಿತೌಟ್ ಆಯಿಲ್ ಅಂತ ಅಲ್ವಾ? ನನ್ಗೆ ಹಂಗೆ ಅನಿಸ್ತದೆ ಉದ್ದಿನ ಬೇಳೆ ಹೆಂಗೆ ಮಾಡ್ತಾರೆ ಅಂತ ಅನ್ಕೊಂತಾ ಇದೀನಿ ನಾನು. ಮಾಡಿ ತೋರಿಸ್ತೀನಿ, ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ. ಸೂಪರ್ ಅಲ್ಲ ರೀ. ನಾವು ಅವ್ರ ಕಿಚನ್ ಒಳಗೆ ಜಬ್ಕೆ ಮಾಡ್ಬಿಟ್ಟಿದೀವಿ ಆಗ್ಲೇ. ಓಕೆ, ಏನೇನ್ ಬೇಕಾಗತ್ತೆ ಅದಕ್ಕೆ ನಾವು ಇಂಗ್ರೀಡಿಯೆಂಟ್ಸ್? ನಾನು ಏನ್ ಮಾಡಿದ್ರು ಸಿಂಪಲ್ ಆಗಿ ಬೇಗ ಮಾಡೋದು. ಹೌದಪ್ಪ, ನೀವು ತುಂಬಾ ಸಿಂಪಲ್ ಆಗಿ ಬೇಗನೆ ಮಾಡುವಂತದ್ದು. ಅದನ್ನು ತುಂಬಾ ಇಂಗ್ರೀಡಿಯೆಂಟ್ಸ್ ಆದ್ರೆ ಮಾಡ್ಬೇಕಾದ್ರು ಮತ್ತೊಂದ್ಬಿಡ್ತು ಹಾಕೋದು ಅಲ್ವಾ? ಅದಕ್ಕೆ ನೋಡಿ ಏನಿಲ್ಲ, ಉದ್ದಿನ ಕಾಳು. ಉದ್ದಿನ ಕಾಳು ನಾನಿದು ಫುಲ್ ಇರೋದ್ ತಗೊಂಡಿದ್ದೀರಾ? ನಾನು ಬಿಳಿದು ಯೂಸ್ ಮಾಡಲ್ಲ, ಸಿಪ್ಪೆ ಜೊತೆಗೆ ಇರುವಂತ ಉದ್ದಿನ ಕಾಳು. ವಾವ್, ದಟ್ ಇಸ್ ವೆರಿ ನೈಸ್. ಆಕ್ಚುಲಿ ತುಂಬಾ ಒಳ್ಳೇದದು. ನಾವು ಅದನ್ನ ಸಿಪ್ಪೆ ತೆಗ್ದ ಮತ್ತೆ ಒಂದು ಪದಾರ್ಥನ ನಾವು ಆಚೆ ತೆಗಿತೀವಿ, ಹಾಗೆ ಅದು ಫುಲ್ ಇರೋದೇ ಮಾಡೋದು ಒಳ್ಳೇದು. ಇದನ್ನ ಒಂದ್ ಅರ್ಧ ಕಪ್ ಅರ್ಧ ಕಪ್ ಉದ್ದಿನ ಬೇಳೆ ತಗೊಂಡಿದ್ದೀರಾ ಫುಲ್ ಇರೋದು? ಒಂದ್ ನಿಮ್ಗೆ ನನ್ ಮಾಡೋ ಸೈಜ್ ಅಲ್ಲಿ ಒಂದು 10-15 ಮಾಡ್ಬೋದು. ಅಂದ್ರೆ ನೀವು ದೊಡ್ಡದ ನಾವ್ ಡೀಪ್ ಫ್ರೈ ಮಾಡೋದಲ್ಲ, ದೊಡ್ಡದ್ ಮಾಡೋದಲ್ಲ, ಚಿಕ್ಕದಾಗಿ ಮಾಡ್ತಾರೆ ದೊಡ್ಡ ಸೈಜ್ಗೆ. ಇದು ನಾನು ಇಷ್ಟು ತಗೊಂಡಿದ್ದೀನಿ. ಇದನ್ನೇನ್ ಮಾಡಿದೀನಿ, ನಾನು ರಾತ್ರಿ ನೆನ್ಸಿಟ್ಟಿದೀನಿ. ಓಕೆ, ಇದು ನೋಡಿ ನೆನ್ಸಿಟ್ಟಿರೋ ಕಾಳು. ಓಕೆ, ನೆನ್ಸಿಟ್ಟಿದ್ದೀರಾ ಇದನ್ನ? ಹೌದು. ಇದನ್ನ ಮಿನಿಮಮ್ ಒಂದು 6 to 8 hours ನೆನ್ಸ್ಬೇಕು. ಓಕೆ, ರಾತ್ರಿ ನೆನ್ಸ್ಬಿಟ್ಟು ಬೆಳಗ್ಗೆ ಮಾಡ್ಬೋದು, ಇಲ್ಲಾಂದ್ರೆ ಮಧ್ಯಾಹ್ನಂಗೂ ಮಾಡ್ಕೋಬಹುದು. ಬೆಳಗ್ಗೆ ನೆನ್ಸಿದ್ರೆ ಮಧ್ಯಾಹ್ನ ಅಂದ್ರೆ ಒಂದ್ 6 to 8 hours ಬೇಕು ಇದಕ್ಕೆ. ಯಾಕೆಂದ್ರೆ ಸಿಪ್ಪೆ ಇರೋದ್ರಿಂದ ನಾವು ವೈಟ್ ಕಾಳು ತಗೊಂಡ್ರೆ ವಿತಿನ್ 2 hours ಸಾಕು, ಸಾಕಾಗೋಗ್ಬಿಡುತ್ತೆ. ಓಕೆ, ಅದ್ರ ಜೊತೆಗೆ ಶುಂಠಿ ತಗೊಂಡಿದೀನಿ, ಹಸಿರು ಮೆಣಸಿನ್ಕಾಯಿ, ಕಾಳು ಮೆಣಸು, ಉಪ್ಪು. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಓಕೆ, ಕರ್ಬೇವ್ ಸೊಪ್ಪು. ವಾವ್, ಚೆನ್ನಾಗಿದೆ ನೋಡಿ. ನೀವು ಗಿಡ ಅಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೀರಿ? ಗಿಡ ಇಲ್ಲ, ನೀರಲ್ಲಿ ಹಾಕಿಟ್ಟಿದೀನಿ. ಕರ್ಬೇವಿನ ಸೊಪ್ಪು ಇಷ್ಟನ್ನ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದು ಉದ್ದಿನ ಕಾಳು, ನೆನ್ಸಿರುವಂತ ಉದ್ದಿನ ಕಾಳು. ನೀರೇನ್ ಬೇಡ ಅಲ್ವಾ? ನೀರು ಸ್ವಲ್ಪ ಬೇಕಾಗತ್ತೆ, ಅದನ್ನ ನೋಡ್ಕೊಂಡು ನಾವು ಹಾಕೋಬಹುದು. ಅದ್ರ ಜೊತೆಗೆ ಶುಂಠಿ. ಸೊ ಇದಕ್ಕೆ ನೀವು ಶುಂಠಿ ಹಾಕಿದೀರಾ, ಕರ್ಬೇವು ಹಾಕಿದೀರಾ, ಮೆಣಸಿನಕಾಯಿ ಒಂದು ಬೇಡ, ನಾವು ಪೆಪ್ಪರ್ ಹಾಕೋದ್ರಿಂದ ಒಂದು ಅರ್ಧ ಸಾಲದು. ಓಕೆ, ಒಂದು ಅರ್ಧ ಸಾಕು. ಮತ್ತೆ ಕಾಳು ಮೆಣಸು, ಒಂದ್ ಸ್ವಲ್ಪ ಕಾಳು ಮೆಣಸು, 1 ಟೀಸ್ಪೂನ್. ಚಿಕ್ಕದಾಗಿ ಒಂದ್ ಅಂದಾಜಾಗಿ ಹಾಕ್ಬೋದು. ಉಪ್ಪು ರುಚಿಗೆ ಒಂದ್ ಸ್ವಲ್ಪ ಹಾಕ್ತಾ ಇದೀನಿ. ಓಕೆ, ಸೊ ಅಷ್ಟೇ, ಇದು ಗ್ರೈಂಡ್ ಮಾಡ್ಕೊಂಡ್ಬಿಡೋದು ಆಯ್ತಲ್ವಾ? ಅಷ್ಟೇ. ಇದೆಲ್ಲ ಹಾಕೊಂಡಿದೀನಿ. ಇದಕ್ಕೆ ಸ್ವಲ್ಪ ನೀರ್ ಹಾಕೊಳ್ಳೋಣ, ಜಾಸ್ತಿ ಬೇಡ. ಓಕೆ, ಅದು ಸ್ವಲ್ಪ ಗ್ರೈಂಡ್ ಆಗ್ಲಿ ಅಂತ ಅಷ್ಟೇ, ಬ್ಲೇಡಿಗೆ ಸಿಗ್ಲಿ ಅಂತ ನೋಡ್ಕೊಂಡು ಹಾಕೋಣ. ಇದಕ್ಕೆ ನೀವು ಬೇಕಂತಂದ್ರೆ ಸ್ವಲ್ಪ ಕಾಯಿ, ಸ್ವಲ್ಪ ಮೆಣಸನ್ನ ಜಜ್ಜಿಬಿಟ್ಟು ಹಾಕೊಂಡ್ರೆ ನಿಮ್ಗೆ ಒಡೆ ಕಡಿಬೇಕಾದ್ರೆ ನಿಮ್ಗೆ ಆ ಫ್ಲೇವರ್ ಬರುತ್ತೆ. ಸೊ ಅವ್ರೇನ್ ಮಾಡಿದಾರೆ ಈಗ ಅಂದ್ರೆ ಜಜ್ಜಿದಾರೆ, ಇದ್ರೊಳಗೇನೆ ಹಾಕಿದಾರಲ್ವಾ? ಸೊ ಅದು ನಮ್ಗೆ ಉದ್ದಿನ ವಡೆ ಹೊರಗಡೆ ಸಿಗುತ್ತಲ್ಲ, ಅದ್ರೊಳಗೆ ಇರುತ್ತೆ. ನನ್ಗೆ ಅದು ಇಷ್ಟ ಆಗುತ್ತೆ. ಸೊ ಅವ್ರು ನನ್ಗೋಸ್ಕರ ಅದನ್ನ ಆಡ್ ಮಾಡ್ತಾ ಇದಾರೆ. ಅವ್ರ ಹಸ್ಬೆಂಡಿಗೆ ಇಷ್ಟ ಆಗಲ್ಲ ಅಂತೆ, ಅವ್ರು ಆಡ್ ಮಾಡಲ್ಲ ಅವ್ರ ಹಸ್ಬೆಂಡಿಗೆ. ಅವ್ರಿಗೆ ಬೈಟ್ ಅವ್ರಿಗೆ ಇಷ್ಟ ಆಗಿಲ್ಲ, ಮಕ್ಳು ಈ ಮಕ್ಳಿಗೂ ಒಬ್ರೊಬ್ರಿಗೆ ಒಂದೊಂದ್ ತರ ಇಷ್ಟ ಆಗುತ್ತಲ್ವಾ? ಸೊ ನನ್ಗೆ ಅದು ಇಷ್ಟ ಆಗತ್ತೆ. ಸೊ ಇವ್ರು ನನ್ಗೋಸ್ಕರ ಆಡ್ ಮಾಡ್ತಾ ಇದಾರೆ. ಈ ತರ ನೀವು ಸ್ವಲ್ಪ ಪೆಪ್ಪರ್ ಹಾಕಿದೀನಿ. ಶುಂಠಿನೂ ಹಾಕೋಬಹುದಲ್ವಾ? ಶುಂಠಿನೂ ಹಾಕೋಬಹುದು. ನಾನು ಅದಕ್ಕೆ ಶುಂಠಿ ಬೇಡ, ನನಗೆ ಶುಂಠಿ ಏನ್ ಬೇಡ, ಇವೆರಡೇ ಸಾಕು. ಕೆಲವು ಸತಿ ಶುಂಠಿನ ಸ್ವಲ್ಪ ಖಾರ ಅಲ್ಲ, ಆ ಫ್ಲೇವರ್ ಗಿಂತ ನಿಮ್ಗೆ ಈ ಮೆಣಸು ಮತ್ತೆ ಕಾಯ್ದು ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ಶುಂಠಿ ಹಾಕಿದೀನಿ ಅದಕ್ಕೆ ರುಬ್ಬಕ್ ಹಾಕಿದೀರಾ? ಇದಕ್ಕೇನು ಎಕ್ಸ್ಟ್ರಾ ಹಾಕಿಲ್ಲ? ಇದು ಎಕ್ಸ್ಟ್ರಾ ಹಾಕಿಲ್ಲ. ಅದ್ರ ಜೊತೆಗೆ ನಾವು ಈಗ ನಾನು ಪಡ್ಡು ಮಾಡೋ ಇದ್ರಲ್ಲಿ ಇವಾಗ ಮಾಡೋದು ನಾನು. ಪಡ್ಡು ಮಾಡೋದ್ರಲ್ಲಿ ಮಾಡ್ತೀರಾ? ಮತ್ತೆ ಒಡೆ ನಿಮ್ಗೆ ಉಂಡೆ ರೌಂಡ್ ಆಗಿರ್ಬೇಕು ತಾನೆ? ಓಕೆ, ಬಟ್ ತೂತ ಬರಲ್ಲ ಅನ್ಕೋತೀನಿ. ನಾನು ಟ್ರೈ
ಮಾಡೋಣ. ನಿಮ್ಗೆ ಒಡೆನೂ ಬೇಕು, ತೂತನೂ ಬೇಕು, ಎಣ್ಣೆನೂ ಬೇಡ, ಎಲ್ಲ ಏನೂ ಇಲ್ಲ. ಈಗ ಒಡೆ ಆಕ್ಚುಲಿ ಅದು ತೂತದ ಯಾಕೆ ಮಾಡ್ತಾರೆ ಅಂತಂದ್ರೆ ಅದು ದಪ್ಪ ಬರುತ್ತೆ, ಒಳಗಡೆ ಬೇಯಲ್ಲ ಅಂತ ತೂತ ಮಾಡ್ತಾರೆ. ಈಗ ಇಷ್ಟು ಚಿಕ್ಕ ಚಿಕ್ಕದ್ ಮಾಡಿದ್ರೆ ಆಲ್ಮೋಸ್ಟ್ ಬೇಯ್ದಿರುತ್ತೆ. ನಿಧಾನ ಉರಿಲಿ ಬೇಯಿಸ್ಬೇಕು, ಮುಚ್ಚಿ ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು. ಹೌದು, ಅದನ್ನ ಮಾಡೋಣ. ತೂತ ನಿಮ್ಗೆ ಬೇಕೇ ಬೇಕು ಅಂದ್ರೆ ಏನಿಲ್ಲ, ಟ್ರೈ ಮಾಡ್ತೀನಿ. ಈ ತರ ಎಲ್ಲ ಚಿಕ್ಕ ಚಿಕ್ಕದಾಗೆ ಹಾಕೊಂಡ್ಬಿಡೋದು. ಹೌದು, ಚಿಕ್ಕದಾಗಿ ಪಡ್ಡು ಇದ್ರಲ್ಲಿ ಸ್ವಲ್ಪ ಹಾಕೋಬೇಕು. ಆಕ್ಚುಲಿ ಇದು ಸೂಪರ್ ಐಡಿಯಾ ರೀ ನಿಮ್ದು, ಪಡ್ಡಂಚಲ್ಲಿ ಮಾಡೋದು. ನಾ ಆತರ ಯೋಚನೆ ಮಾಡಿರ್ಲಿಲ್ಲ. ಮತ್ತೆ ನಿಮ್ಗೆ ಆಯಿಲ್ ಫ್ರೀ ಬೇಕು, ಹಾಕ್ಬೇಕು, ಹೀಗ್ಬೇಕು, ಒಡೆ ತಿನ್ಬೇಕು ಅಂದ್ರೆ ಏನೇನೋ ಐಡಿಯಾ. ಹೌದು, ಇಲ್ಲ ಅಂದ್ರೆ ಹೆಂಗೆ ನಿಮ್ಗೆ ಕರ್ಸೋದಕ್ಕಾಗತ್ತೆ ಮನೆಗೆ. ನೋಡಿ, ಹುಡುಕೊಂಡು ನೀವೇ ಬಂದಿದ್ದೀರಾ ಇವತ್ತು. ನೋಡಿ, ಹಂಗಾಗಿ ಸ್ಪೆಷಲ್ ಆಗಿರೋದು ಸಿಗ್ತಾ ಇದೆ. ಹೌದು, ಕೆಲವರು ತುಂಬಾ ಡಯಟ್ ಕಾನ್ಶಿಯಸ್ ಇರ್ತಾರಲ್ಲ, ಅಂದ್ರೆ ಫಿಲ್ಮ್ ಆಕ್ಟರ್ಸ್ ಇರ್ತಾರೆ, ಹಿಂಗಾಗೆ ಇರ್ಬೇಕು. ಆಕ್ಚುಲಿ ಅದು ಒಳ್ಳೇದೇ ಅಲ್ವಾ, ಯಾಕೆ ಬೇಡ ಅಂತ ಹೇಳ್ಬೇಕು. ಚೆನ್ನಾಗಿರೋದನ್ನ ಯಾಕೆ ಮಾಡ್ಬಾರ್ದು ಅಲ್ವಾ. ಆಕ್ಚುಲಿ ಅದು ಡಯಟ್ ಅನ್ನೋದು ವರ್ಡ್ ಇದೆ ಅಲ್ಲ, ಕಡಿಮೆ ತಿನ್ನೋರಿಗೆ ಏನೋ ತೆಗೆಯೋದಕ್ಕೆ ಡಯಟ್ ಅಂತ. ಆಕ್ಚುಲಿ ಡಯಟ್ ಅಂದ್ರೆ ಏನು, ಆಹಾರ ಪದ್ಧತಿ ಅಂತ. ನೀವು ಏನೋ ತಿಂತಾ ಇದೀರಿ ಅನ್ಕೊಳ್ಳಿ, ಅದು ನಿಮ್ ಡಯಟ್, ಇದು ನನ್ ಡಯಟ್ ಅಷ್ಟೇ. ಬೇರೆ ಬೇರೆ ಡಯಟ್ ಇರುತ್ತೆ, ಆಹಾರ ಪದ್ಧತಿ ಅಷ್ಟೇ. ಆಹಾರ ಪದ್ಧತಿಗೆ ತುಂಬಾ ಕೆಲವು ಸತಿ ಏನಾಗುತ್ತೆ, ನಾವ್ ಮಾಡಿದ್ನೇ ತಿನ್ನೋ ಅನ್ನೋದಕ್ಕಿಂತ ಹೊಸ ಹೊಸ ರುಚಿ ಮಾಡ್ಕೊಂಡ್ ತಿಂದ್ರೆ ನಮ್ಗೂನು ಖುಷಿಯಾಗಿರುತ್ತೆ. ಒಂಥರ ಬೇಜಾರ್ ಮಾಡ್ಕೊಂಡು ಅದೇನಂದ್ರೆ ಏನ್ ಗೊತ್ತಾ, ಈಗ ಚಿಕ್ಕದ್ರಿಂದ ಒಂದು ಇದೇ ತರ ತಿಂತಾ ಇದ್ರೆ ನಮ್ಗೇನು ಅನ್ಸಲ್ಲ. ಚಿಕ್ಕದ್ರಿಂದ ಬೇರೆ ತರ ತಿನ್ಬಿಟ್ಟು ಇವಾಗ ಮಾಡ್ಬೇಕು ಅಂದವ್ರಿಗೆ ಆಲ್ಟರ್ನೇಟಿವ್ ಮಾಡ್ಕೊಂಡು ತಿನ್ಬೇಕು. ಅದೇ ಹಂಗೆ ಇವಾಗ ಮಾಡ್ತಾ ಇದೀವಿ ಆಲ್ಟರ್ನೇಟಿವ್ ನಾವು ಅಲ್ವಾ. ಇದು ನಾನು ಮುಚ್ತಾ ಇದೀನಿ. ಇದು ಕಮ್ಮಿ ಉರಿಲಿ ಮುಚ್ಚಿಬಿಟ್ಟು ಬೇಯಿಸ್ಬೇಕು. ಓಕೆ, ಎಷ್ಟು ನಿಮಿಷ ಬೇಕಾಗತ್ತೆ? ಒಂದ್ 4 ನಿಮಿಷ ಈ ಕಡೆ, ಮತ್ತೆ ಮಗ್ಚ್ ಹಾಕಿ ಒಂದ್ 4-5 ನಿಮಿಷ, ಒಂದ್ 10 ನಿಮಿಷ. ಹೌದಾ? ಓಕೆ, ನೈಸ್. ನೋಡೋಣ, ಆಗತ್ತೆ. ನಾನ್ ಕಾಯ್ತಾ ಇದ್ದೀನಿ. ಓಕೆ, ಅದು ಬೇಯ್ತಾ ಇರ್ಲಿ. ಅದ್ರ ಜೊತೆಗೆ ನಿಮಗೆ ಚಟ್ನಿ ಬೇಕು ತಾನೆ? ಓಕೆ, ಚಟ್ನಿ ಮಾಡ್ತಾ ಇದ್ದೀರಾ? ಒಡೆ ಜೊತೆಗೆ ಚಟ್ನಿ ಬೇಕಪ್ಪ, ಚೆನ್ನಾಗಿರುತ್ತೆ. ಸೊ ನೀವು ಲಾಸ್ಟ್ ಟೈಮ್ ಕೇಳಿದ್ರಲ್ಲ, ಸೇಮ್ ಚಟ್ನಿ ಮಾಡ್ತಾ ಇದೀನಿ. ತೆಂಗಿನಕಾಯಿ, ಒಂದ್ ಪೀಸ್ ಚಿಕ್ಕದು ಶುಂಠಿ. ಓಕೆ, ಖಾರ ಜಾಸ್ತಿ ಇರ್ಲ ಕಮ್ಮಿ ಇರ್ಲ? ಕಡಿಮೆನೆ ಇರ್ಲಿ. ಕಡಿಮೆ ಇರ್ಲಿ ಅಂದ್ರೆ ಅರ್ಧ ಹಾಕೊಳ್ತೀನಿ, ಇಲ್ಲ ಅಂದ್ರೆ ಇದ್ ಬೇಕಾದ್ರೆ ಒಂದ್ ಹಾಕಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಒಂಚೂರು ಉಪ್ಪು ಅಷ್ಟೇ. ಕಡ್ಲೆ ಹಾಕಿಲ್ಲ ಅಲ್ವಾ ಇದಕ್ಕೆ? ಇವತ್ತು ಕಡ್ಲೆ ಹಾಕಿಲ್ಲ. ಸ್ವಲ್ಪ ಡಿಫ್ರೆಂಟ್ ಮಾಡ್ತಾ ಇದೀರ ಅವತ್ತು. ಸಾಲ್ಟ್ ಫಾರ್ ಟೇಸ್ಟ್. ಇದೆಲ್ಲ ಹಾಕಿದೀನಿ. ನಿಮ್ಗೆ ಒಗ್ಗರಣೆ ಹಾಕೋಂಗಿಲ್ಲ ಅಲ್ಲ, ಅದಕ್ಕೆ ಸೀದಾ ಒಗ್ಗರಣೆ ಬದಲು ಡೈರೆಕ್ಟ್ ಆಗಿ ಕರಿಬೇವಿನ ಸೊಪ್ಪು ಚಟ್ನಿಗೆ ಹಾಕ್ತಾ ಇದೀನಿ. ಓಕೆ, ಒಗ್ಗರಣೆ ಹಾಕ್ಬೋದು. ನಾನೇನ್ ಮಾಡ್ತೀನಿ, ಡ್ರೈ ರೋಸ್ಟ್ ಮಾಡ್ತೀನಿ. ಎಣ್ಣೆ ಹಾಕಿಲ್ದಂಗೆನೆ. ಅದು ಬೇಡ ರೀ, ಇದೆ ಎಲ್ಲ. ಅವ್ರು ಸ್ವಲ್ಪ ಏನು ಅಂದ್ರೆ ತುಂಬಾ ಈಸಿಯಾಗಿ ಫಾಸ್ಟ್ ಆಗಿ ಹೆಂಗ್ ಮಾಡೋದು ಅಂತ ಅವ್ರು. ಹೌದು, ವೆರಿ ನೈಸ್. ಇದನ್ನ ನೋಡಿ ಹೀಗ್ ಬಂದಿದೆ. ಇದನ್ನ ನಾವು ಮುಚ್ಚಾಕ್ತಾ ಇದೀನಿ. ಸ್ವಲ್ಪನೂ ಎಣ್ಣೆ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಹೌದು. ಇದು ಮತ್ತೆ ಮುಚ್ಚೋಣ. ಮುಚ್ಚಿಬಿಟ್ಟು ಬೇಯಿಸ್ಬೇಕು. ಯಾಕೆಂದ್ರೆ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೇಯ್ಬೇಕಲ್ಲ, ಅದಕ್ಕೆ ಅದನ್ನ ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ಬೇಕು. ಒಳಗಡೆ ಸಾಫ್ಟ್ ಇರುತ್ತೆ, ಯಾಕೆಂದ್ರೆ ಉದ್ದಿನ ವಡೆ ಒಳಗಡೆ ಸಾಫ್ಟ್, ಆಚೆ ಕ್ರಿಸ್ಪಿ ಇರುತ್ತಲ್ಲ, ಸೇಮ್ ಅದೇ ತರ ಬರುತ್ತೆ. ಓಕೆ, ನೈಸ್. ಚಟ್ನಿ ರೆಡಿ ಆಗಿದೆ. ಓಕೆ, ನೋಡಿ, ಉದ್ದಿನ ವಡೆ ರೆಡಿ ಆಗ್ತಾ ಇದೆ. ಇದು ಬನ್ನಿ ನೋಡೋಣ, ಇದು ಕುಕ್ ಆಗಿದೆ. ಇದು ಹೇಗ್ ಚೆಕ್ ಮಾಡೋದ್ರೆ, ನಾವು ಮಾಮೂಲಿ ಕೇಕ್ಗೆ ಚೆಕ್ ಮಾಡ್ತೀವಲ್ಲ, ಈಗ ಒಳಗಡೆ ಹಾಕಿ ಇದು ನೋಡಿ ಬಂತು ಅಂದ್ರೆ ಅಂಟ್ತಾ ಇಲ್ಲ. ಹೌದು, ಅಂದ್ರೆ ಇದು ಎಲ್ಲ ಬೆಂದಿದೆ. ಓಕೆ, ಇವಾಗ ಬೆಂದಿದೆ. ಇದು ತೆಗಿಬಹುದು. ಬಟ್ ನಿಮ್ಗೆ ಆ ಒಡೆದು ಸ್ಟ್ರಕ್ಚರ್, ಇದು ಏನಂತಾರೆ ಬ್ರೌನ್ ಕಲರ್, ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಅಂತಂದ್ರೆ ನಿಮ್ಗೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ಅದು ಬ್ರೌನ್ ಕಲರ್ ಕಾಣುತ್ತೆ. ಸೊ ಇವಾಗ ಮುಚ್ಚಬೇಕಾ? ಮತ್ತೆ ಬೇಡ, ಮುಚ್ಚೋದೇನ್ ಬೇಡ, ಹಾಗೆ ಬೆಂದಿದೆ ಒಳಗಡೆ. ಓಕೆ, ಯಾಕೆಂದ್ರೆ ಯಾಕೆ ಮುಚ್ಚೋದು ಅಂತಂದ್ರೆ ಆ ಮಾಯಿಶ್ಚರೈಸ್ ಇರ್ಲಿ ಅಂತ. ಅದು ಒಳಗಡೆ ಇದ್ದಾಗ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಇಲ್ಲಾಂದ್ರೆ ಆಚೆ ಬೇಯುತ್ತೆ, ಒಳಗಡೆ ಹಸಿ ಇರುತ್ತೆ. ಹೌದು. ಈಗ ಅದು ಮೇಲ್ಗಡೆ ಬೆಂದಿದೆ, ಆಗಿದೆ. ಈ ಕಡೆ ಉಲ್ಟಾ ಸೈಡ್ ಆಗಿದೆ, ಸ್ವಲ್ಪ ಬ್ರೌನ್ ಆಗ್ಲಿ ಅಂತ ಅಷ್ಟೇ. ಓಕೆ, ಇನ್ನೊಂದು ನಿಮಿಷ ನೋಡೋಣ ಹಾಗಾದ್ರಲ್ವಾ? ನೋಡಿ, ವಡೆ ಆಗಿದೆ. ವಾವ್, ಸೂಪರ್ ಅಲ್ಲ ರೀ, ವಡೆ ಆಗೋಯ್ತು. ವಾವ್, ವೆರಿ ನೈಸ್. ವಡೆ ಆಗಿದೆ ಅಂದ್ರೆ ಸ್ವಲ್ಪ ಈ ತರ ಕ್ರಿಸ್ಪಿನೆಸ್ ಇರುತ್ತೆ. ತಗೊಳ್ರಿ ನಿಮ್ಮ ಉದ್ದಿನ ವಡೆ ವಿತೌಟ್ ಆಯಿಲ್. ಉದ್ದಿನ ವಡೆ ನೀವ್ ಕೇಳಿದಿರೇನ್ರಿ? ಇವ್ರು ನೋ ಆಯಿಲ್ ಉದ್ದಿನ ವಡೆ ಇವತ್ ನೋಡ್ತಾ ಇದೀರಾ, ಕೇಳ್ತಾ ಇದೀರಾ.
ಆಮೇಲೆ ನಾನು ಕೂಡ ತಿಂತಾನೂ ಇದ್ದೀನಿ. ಅಂದ್ರೆ ನೀವು ಉದ್ದಿನ ವಡೆ ಅಂದ ತಕ್ಷಣ ನಿಮ್ಗೆ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಅದು ಬರುತ್ತಲ್ವಾ, ಬಟ್ ಟೇಸ್ಟ್ ಆ ಸ್ಮೆಲ್ ಅಂತೂ ಹಂಗೆ ಬರ್ತಾ ಇದೆ ನನಗೆ. ಉದ್ದಿನ ವಡೆ ಸ್ಮೆಲ್ ಇದೆಯಲ್ಲ ಅದೇ ಸ್ಮೆಲ್ ಬರ್ತಾ ಇದೆ. ಹೌದು, ಅದೇ ಬರುತ್ತೆ. ಮತ್ತೆ ಕ್ರಿಸ್ಪಿನೆಸ್ ಇದೆ, ಇದು ಕ್ರಿಸ್ಪಿನೆಸ್ ಇದೆ ನೋಡಿ. ವೆರಿ ನೈಸ್. ಬಟ್ ಇವರು ಹೋಲ್ ಇದು ಮಾಡಿರೋದ್ರಿಂದ ವೈಟ್ ಇಲ್ಲ ಅಷ್ಟೇ, ವೈಟ್ ಇಲ್ಲ, ಒಳಗಡೆ ಎಲ್ಲ ಹಾಗೆ ಇದೆ. ಮತ್ತೆ ಆಚೆ ನಿಮ್ಗೆ ಕ್ರಿಸ್ಪಿನೆಸ್ ಇದೆ. ವೆರಿ ನೈಸ್. ಇದು ಹೇಗೆ ಶಬ್ದ ಮಾಡಿದ್ರೆ ಬರುತ್ತೆ, ಅದು ಕ್ರಂಚ್ ಬರುತ್ತಲ್ಲ ಆ ತರನೇ ಇದೆ. ಬಟ್ ಕ್ರಂಚ್ ನೀವು ತಿನ್ಬಿಟ್ಟು ಹೇಳಿ ನೋಡಿ ಹೇಳೋಣಂತೆ. ಬನ್ನಿ ಅಲ್ಲೋಗಿ ಕುತ್ಕೊಂಡು ತಿನ್ನೋಣಂತೆ. ಬನ್ನಿ ಬನ್ನಿ, ನೀವು ಬನ್ನಿ. ತಗೊಳ್ರಿ ವಡೆ, ಟೇಸ್ಟ್ ಮಾಡಿ ಹೇಳಿ ವಡೆ ಹೇಗಿದೆ ಅಂತ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಕ್ರಿಸ್ಪಿಯಾಗೇನೋ ಇದೆ, ಬಿಸಿಯಾಗಿದ್ದಾಗೆ ಸ್ವಲ್ಪ ತಿಂದ್ಬಿಡ್ಬೇಕು, ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಇವರು ತಕ್ಷಣನೇ ತಂದು ಕೊಟ್ಬಿಟ್ಟಿದ್ದಾರೆ ನನ್ಗೆ. ಸ್ವಲ್ಪ ಬಿಸಿ ಕಡಿಮೆ ಆಗಿದೆ, ಇವಾಗ ಬಾಯಲ್ಲಿ ಇಟ್ಕೋಬಹುದು ಅಟ್ಲೀಸ್ಟ್. ಸೇಮ್ ಉದ್ದಿನ ವಡೆ ರೀ. ಥ್ಯಾಂಕ್ ಯು. ಆಕ್ಚುಲಿ ಆ ಮಸಾಲಾ ಕೊಬ್ಬರಿ, ನನ್ ಕೊಬ್ಬರಿ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಅದು ಮಧ್ಯದಲ್ಲಿ ಬರುತ್ತಲ್ಲ. ಹೌದು, ಸೇಮ್ ಉದ್ದಿನ ವಡೆ ತರನೇ ಟೇಸ್ಟ್ ಇದೆ ರೀ. ಎಣ್ಣೆ ಇಲ್ಲ, ಎಷ್ಟು ಮಾಡ್ಬೋದಲ್ವಾ. ಸೊ ಜನ ಟ್ರೈನೇ ಮಾಡಿಲ್ಲ ಅನ್ಕೊಂತೀನಿ. ನಾನು ಇಷ್ಟ ದಿನ ಅನ್ಕೊಂತಾ ಇದ್ದೆ ಎಣ್ಣೆ ಇಲ್ದಾಗೆ ಮಾಡಿ ನೋಡ್ಬೋದಲ್ವಾ ಅಂತ ಅನ್ಕೊಂತಾ ಇದ್ದೆ ಅಷ್ಟೇ. ಬರೀ ಅನ್ಕೊಂತಾನೆ ಇದ್ದೆ, ಮಾಡೇ ನೋಡಿರ್ಲಿಲ್ಲ ಹೆಂಗ್ ಬರುತ್ತೆ ಅಂತ. ನೀವ್ ಮಾಡೇ ಬಿಟ್ರಲ್ಲ ರೀ. ನೀವ್ ಕೇಳಿದ್ರಲ್ಲ ನಾನು ಆಯಿಲ್ ತಿನ್ನಲ್ಲ ಅಂತ, ಅದಕ್ಕೆ ಇವ್ರಿಗೋಸ್ಕರ ಆಯಿಲ್ ಇಲ್ದರೆ ಉದ್ದಿನ ವಡೆ, ಕಡಲೆಬೇಳೆ ವಡೆ ತುಂಬಾ ಚೆನ್ನಾಗಿದೆ. ಸೊ ಇನ್ನೇನಿದೆ ಆಯಿಲ್ ಡೀಪ್ ಫ್ರೈ ಇರೋದು, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅದನ್ನು ಮಾಡ್ಕೊಡ್ತೀನಿ. ನನಗೆ ಪರ್ಮನೆಂಟ್ ಇದಾಗ್ಬಿಟ್ಟಿದಾರಪ್ಪ ಇವರು. ಒಂದೊಂದು ಹೊಸ ಹೊಸ ರೆಸಿಪಿನ ಮಾಡ್ಕೊಡ್ತಾರೆ ನಮ್ಗೆ. ಸೊ ತುಂಬಾ ಚೆನ್ನಾಗಿದೆ ರೀ, ಟೇಸ್ಟಿ ಆಗಿದೆ. ಓ ಮೈ ಗಾಡ್, ಅಷ್ಟು ಖಾಲಿ ಮಾಡ್ಬೋದು ನಾನು. ಮಾಡಿ, ನಿಮ್ಗೋಸ್ಕರನೇ ಮಾಡಿರೋದು ನಾನು. ಆಕ್ಚುಲಿ ಕಡಲೆಬೇಳೆ ವಡೆ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ನೋಡಿ. ಅದು ತುಂಬಾ ಟೇಸ್ಟಿ ಆಗಿದೆ. ಆದ್ರೂ ಇದೂ ಕೂಡ ತುಂಬಾನೇ ಟೇಸ್ಟಿ ಆಗಿದೆ. ಎಲ್ಲದಕ್ಕೂ 100 ಜಾಸ್ತಿ ಮಾರ್ಕ್ಸ್ ಕೊಟ್ಬಿಡ್ತೀನಿ ಇವರಿಗೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ಎಣ್ಣೆ ಇಲ್ಲ ಅಂತ ನೀವು ಅಜ್ಜೂಮ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಎಣ್ಣೆ ಇದೆಯೋ ಇಲ್ವೋ, ಉದ್ದಿನ ವಡೆ ತರ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟು ನಾನೇ ಕಲೆ ಮಾಡ್ತೀನಿ, ನಿಮ್ಗೆ ಒಂದು ಕೊಡಲ್ಲ. ಬೇಡ, ನನಗೆ ಬೇಡ, ನೀ ತಿನ್ನಿ. ಇವ್ರಂತೂ ಮಾಡ್ಕೊಂಡು ತಿಂತಾ ಇರ್ತಾರೆ. ನಾನೇ ಒಂದ್ ಸ್ವಲ್ಪ ಲೇಜಿ, ಮಾಡಕ್ಕೆ ಹೋಗೋದಿಲ್ಲ, ಅನ್ಕೊಂತಾನೆ ಇರ್ತೀನಿ, ಮಾಡಕ್ ಹೋಗೋದಿಲ್ಲ. ಸೊ ನಾನು ಮತ್ತೆ ಬೇಕು ಅಂದ್ರೆ ಇವ್ರ ಮನೆಗೆ ಬರ್ತೀನಿ, ಅವಾಗ ಇನ್ನೊಂದು ಹೊಸದೇನಾದ್ರೂ ಸಿಗುತ್ತೆ ಅಲ್ವಾ. ನೋಡಿ ಅಲ್ಲಿ ನೋಡಿ ಯಾರ್ದೋ ಬೇರೆಯವ್ರದ್ದು ಕೈದು ಬರ್ತಾ ಇದೆ ಕ್ಯಾಮ್ರಾ ಬಾಯಿ ಕಡೆ ಬಾ. ಸೊ ಅವಾಗಿಂದ ಕಾಯ್ತಾ ಇದಾರೆ ನನ್ಗೆ ಬೇಕು ಅಂತ. ಇವನ ಹೆಸರು ಸನತ್ ಅಂತ. ಪ್ಲೇಟೇ ಎತ್ಕೊಂಡು ನಂದದು ಹೊಡೆ, ನೀನೇನ್ ತಗೊಂಡಿದ್ಯಾ. ಓಕೆ, ವಾಪಸ್ ಬಂತು. ಥ್ಯಾಂಕ್ಸ್, ನನ್ಗೆ ಬೇಕಪ್ಪ ಇದು ಹೊಡೆ ವಸ್ತು. ನಾನು ಖಾಲಿ ಮಾಡ್ತೀನಿ. ಸಿಗೋಣಂತೆ ಮತ್ತೊಂದು ವಿಡಿಯೋದಲ್ಲಿ. ತುಂಬಾ ಥ್ಯಾಂಕ್ಸ್. ಬಾಯ್, ನಮಸ್ತೆ.